ಇಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯವರಿದ್ದಾರೆ. ಸೊ ಇನ್ನು ಮುಂದಿನ ಸತಿನೂ ನಿಂತ್ಕೊಂಡ್ರೆ ಮುಂದಿನ ಸತಿನೂ ಮೋದಿಯವರೇ ಗೆಲ್ತಾರೆ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಇದಕ್ಕಿಂತ 2 ಸಲ ಏನು ಮಾಡಿದ್ರು ಕೆಲಸಗಳು ಅದನ್ನ ನೋಡೇ ಈ ಸತಿನೂ ಓಟ್ ಹಾಕಿದ್ದೀವಿ ನಾವು. ಸೊ ಮುಂದೇನೂ ಅಷ್ಟೇ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಆಸೆಗಳು ನಮಗಿದ್ದಾವೆ. ದೇಶದ ಭದ್ರತೆಗೋಸ್ಕರ ಏನೇನೆಲ್ಲ ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಮುಂದೇನೂ ಅದನ್ನೇ ಮಾಡಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಇಲ್ಲ, ಅವ್ರು ಮಾಡಿರೋದೆಲ್ಲ ಚೆನ್ನಾಗಿದೆ ಕೆಲಸ. ಮೋಸ್ಟ್ ಆಫ್ ಆಲ್ ಎಲ್ಲರೂ ಅವ್ರನ್ನ ನೋಡೇ ಓಟ್ ಹಾಕಿರೋದು. ಬಟ್ ಹೊರಗಡೆ ಕಂಟ್ರಿನಲ್ಲಿ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಿದ್ದಾರೆ. ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಚೇಂಜಸ್ ಇನ್ನೂ ಮಾಡಬೇಕಾಗಿದೆ. ಆ 500 ರೂಪೀಸ್ ಬ್ಯಾನ್ ಮಾಡಿದರೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನೂ ತುಂಬ ಪ್ಲ್ಯಾನ್ಗಳಿದೆ, ಅವೆಲ್ಲ ಚೇಂಜ್ ಮಾಡಿದರೆ ಬೆನಿಫಿಟ್ ಆಗುತ್ತೆ ಮೇಡಮ್. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಪ್ರಾಪರ್ಟಿ ಹಗರಣಗಳು ತುಂಬ ಇದೆ. ಸೊ ಅದಕ್ಕೆಲ್ಲ ಒಂದೇ ಖಾತಾ ಬಿಟ್ಟು, ಸೊ ಈಗ ಒಂದು ಚದರ ಸಪೋಸ್ 1 ಕಿಲೋಮೀಟ್ರ್ ಚದರಕ್ಕೆ ಒಂದೊಂದು ರೋಡ್ಗಳು ಮಾಡಿರೆ, ಸೊ ಆವಾಗ ಪ್ರಾಪರ್ಟಿ ಲಿಟಿಗೇಷನ್ಗಳು ಮತ್ತು ಈ ಪ್ರಾಪರ್ಟಿಗಳ್ನ ಅಕ್ವೈರ್ ಮಾಡ್ಕೊಂಡು ತಿಂತಾರಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದೊಂದು ಮಾಡಬೇಕಾಗತ್ತೆ. ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿರೋ ಸರ್ಕಾರದವರು ಏನೂ ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ಅವ್ರು ಒಬ್ಬರೇ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಇರೋರು ಕರೆಕ್ಟಾಗಿದ್ದರೆ ಮಾಡ್ಬೋದು. ನಿಜವಾಗ್ಲೂ ಇವತ್ತು ತುಂಬ ಸಂತೋಷ ಆಗುತ್ತೆ ನಮಗೆ. ನಮ್ಮ ಪ್ರಧಾನಿಯವರು ಶ್ರೀ ನರೇಂದ್ರ ಮೋದಿ ಅವರು 100 ದಿನ 3ನೇ ಬಾರಿನಲ್ಲಿ 100 ದಿನ ಕಂಪ್ಲೀಟ್ ಮಾಡಿ ನಮ್ಮ ದೇಶ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ತಂದಿರೋ ಅಂಥ ವಿಷಯ. ಇದೇ ಥರ ಇನ್ನೂ ಮುಂದಕ್ಕೆ ಇನ್ನೂ ಜನಗಳಿಗೆ ಸಹಾಯ ಮಾಡಲಿ, ಅವರ ಆರೋಗ್ಯ ಕೊಟ್ಟು ನಮ್ಮ ಎಲ್ಲರಿಗೂ ಸರ್ವಿಸ್ ಕೊಡಲಿಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೋತೀನಿ. ಮತ್ತು ನಮ್ಮ ಜನಗಳಿಗೆ ಅವ್ರ ಮೇಲೆ ತುಂಬ ಭರವಸೆ ಇದೆ. ಅವ್ರ ಮೇಲೆ ದಿನ ದಿನ ಭರವಸೆ ಜಾಸ್ತಿ ಆಗ್ತಾಯಿದೆ, ಅಷ್ಟೇ ಕಮ್ಮಿ ಅಂತೂ ಆಗ್ತಾಯಿಲ್ಲ. ಯಾಕಂದರೆ ಅವರು ಡೇ ಬೈ ಡೇ ಅವ್ರ ವರ್ಕು ಯಾವುದೇ ಇದ್ರ ಕಡೆ ಹೋದ್ರೂ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಅವ್ರ ವರ್ಕು ಬೆಟರ್ ಅನ್ನಿಸ್ತಾ ಇದೆ. ಇನ್ನೂ ಚೆನ್ನಾಗೇ ಮಾಡ್ತಾ ಇದ್ದಾರೆ, ನಮ್ಗೆ ಅನುಕೂಲ ತಂದುಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲ ಭಾರಿ ಸಂತೋಷ ಆಗಿದೆ. ನಾವು ಮಾಡಲೇಬೇಕು. ಅವ್ರು ಏನೇ ಮಾಡಿದ್ರು ನಮ್ಮ ಕೆಲಸ ನಾವು ಮಾಡಿಲೇಬೇಕು, ನಾವು ದುಡಿಲೇಬೇಕಲ್ವಾ. ಅವ್ರಿಗೆ ನಿರೀಕ್ಷಣೆಗೆ ಏನು ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ನಮಗೇನು ತೊಂದರೆ ಇಲ್ಲ ಮೇಡಮ್. ಒಂದೊಂದು ಕಡೆ ಆಗ್ತಾಯಿದೆ, ಒಂದೊಂದು ಕಡೆ ಆಗ್ತಾ ಇಲ್ಲ. ಅವರೇ ಎಲ್ಲ ಕಡೆ ಬಂದು ಮಾಡೋಕ್ಕಾಗಲ್ವಲ್ಲ. ಇಲ್ಲ ಮೇಡಮ್, ಅದು ಅರ್ಧಕ್ಕರ್ಧ ಆಗಿರ್ಬೋದು ಅಷ್ಟೇ. ಎಲ್ಲಿ ಅಭಿವೃದ್ಧಿಗಳು ಎಲ್ಲ ಆಗ್ತಾಯಿದೆ ನೀವೇ ನೋಡ್ತಾ ಇದ್ದೀರಲ್ಲ. ರಸ್ತೆ ಅಭಿವೃದ್ಧಿಗಳಿಗೆ ಆಟೋ ಡ್ರೈವರ್ಗಳು ಆಟೋ ಓಡಿಸೋಕ್ಕೆ ಜಾಗ ನೋಡ್ರೆ ಗಾಡಿಗಳು ದಿವಸ 10 ದಿವಸ ಓಡಿಸಿದ್ರೆ 9ನೇ ದಿವಸ ಇದು ಗ್ಯಾರೇಜಲ್ಲಿ ಇರಬೇಕು ಗಾಡಿಗಳು. ಬೀದಿಗಳು ರೋಡ್ಗಳು ನೋಡಿ ಯಾವ ಥರ ಇದೆ ಅಂತ. ಅಭಿವೃದ್ಧಿ ಎಲ್ಲ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಎಲ್ಲೋ ಅಭಿವೃದ್ಧಿ ಇಲ್ಲ. ಒಂದು ಮಳೆ ಬಂತು ಅಂದ್ರೆ ರೋಡ್ ಕಿತ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ಗೃಹಲಕ್ಷ್ಮಿ ಮಾಡಿದ್ರು, ಅದು ನಿಂತೋಯ್ತಾ. 1 ತಿಂಗಳು ಬರ್ತಾಯಿದೆ, 1 ತಿಂಗಳು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರ್ಬೋದು, ಇದು ಸರ್ಕಾರ ಮಾಡಿರ್ಬೋದು, ಅದು ಇಲ್ಲ. ಈಗ BJP ಬರೋಕ್ಕೆ ಮುಂಚೆ ಅದನ್ನಾದ್ರೂ ಕರೆಕ್ಟಾಗಿ ಕೊಡ್ತಾ ಇದ್ರಲ್ಲ. ಈಗ ಅದರಲ್ಲಿ ಗೆದ್ದಾದ್ಮೇಲೆ ಇದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಬಸ್ ಫ್ರೀ ಬಿಟ್ಟಾದ್ಮೇಲೆ ನಮಗಂತೂ ಏಟ್ ಮೇಲೆ ಏಟ್ಗಳೇ ನೋಡಿ. ಹಿಂಗೆ ನಿಂತ್ಕೊಬೇಕಷ್ಟೇ ನಾವೆಲ್ಲ. ಹೌದು, ಇರಲಿ, ಯಾರೇ ತರಲಿ, ಕೇಂದ್ರ ಸರ್ಕಾರದವರೇ ತರಲಿ, ಅದು ಜನಗಳಿಗೋಸ್ಕರ ತಾನೇ ತಂದಿದ್ದು ಅವರು ಅಲ್ವಾ. ಅವರೇನು ಅಲ್ಲಿ ನಿಂತ್ಕೊಂಡು ಮಾಡ್ತಾರೆ, ಅದನ್ನೇ ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಅದೇನೆ, ಅದು ಅದೇನೆ, ಎರಡು ಒಂದೇನೆ ಆಗ್ತಿದೆ ಮೇಡಮ್. ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರಲ್ಲ ಮ್ಯಾಮ್, ಎಲ್ಲರೂ ಮಾಡ್ತಾರೆ ಮೇಡಮ್, ಅವರೊಬ್ಬರೇ ಅಲ್ಲ. ಎಲ್ಲರೂ ಮಾಡಬೇಕು, ನಾವು ಮಾಡಬೇಕು, ನೀವು ಮಾಡಬೇಕು. ಒಂದು ದೇಶ ಒಂದು ಚುನಾವಣೆ, ಅದು ಮತ್ತು ಜಮ್ಮು ಕಾಶ್ಮೀರದಲ್ಲಿ 1 ಅದು ತುಂಬ ಒಳ್ಳೆಯದಾಗಿದೆ. ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ 5 kg ಎಕ್ಸ್ಟ್ರಾ, ಅದು ಒಳ್ಳೆಯದು. ತೃಪ್ತಿ ಇದೆ, ನಮಗೆ ತೃಪ್ತಿ ಇದೆ. ಇನ್ನೂ ಇರಬೇಕು, ಇನ್ನು 10 ವರ್ಷ ಇರಲಿ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.